ಅವರೆಕಾಯಿ ಬನ್ನಿ ಅಕ್ಕ ಬನ್ನಿ. ಅವರೆಕಾಯಿ ತಗೊಳ್ಳಿ, ಬರೀ 15. ಏನಪ್ಪ ಅವರೆಕಾಯಿ ಎಷ್ಟು ಕೆ ಜಿ? ಬರೀ 15 ರೂಪಾಯಿ ಕಣಕ್ಕ. ಹಾಂ, ಹೋದ ವರ್ಷ ಬಂದಿದ್ದಾಗ 40 ರೂಪಾಯಿಗೆ 1 ಕೆ ಜಿ ತಗೊಂಡಿದ್ದೆ. ಈಗ ಬರೀ 15 ರೂಪಾಯಿ ಹೇಳ್ತಾವನೆ. ಒಂದು 4-5 ಕೆ ಜಿ ತಗೊಬಿಡೋಣ. ಓ ಅಣ್ಣ, ಅಲ್ಲಿ ಅವರೆಕಾಯಿ ನಿಂತ್ಕೊಳ್ಳಿ ಅಂತ ಕೂಗ್ತಾವನಿ. ನೀನು ಗಾಡಿನ ತಳ್ಕೊಂಡು ಇಲ್ಲಿಗೆ ಬಂದಿದೆಯಲ್ಲ. ಓ, ನನಗೆ ಕೇಳಿಸ್ಲಿಲ್ಲ ಕಣಕ್ಕ. ಹಾಂ ತಗೊಳ್ಳಿ, ಇನ್ನೇನು ಬಂದಿದ್ದೀರಲ್ಲ. ಹೆಂಗೆ ಕೆ ಜಿ? ಜಾಸ್ತಿ ಏನಿಲ್ಲ, ಬರೀ 15 ರೂಪಾಯಿ ಕಣಕ್ಕ. ನಿಮಗೆ ಎಷ್ಟು ಕೊಡಲಿ ಅಜ್ಜಿ? ಯಾರನ್ನು ಅಜ್ಜಿ ಅಂತ ಇದ್ದೀಯಾ? ಹಾಂ, ನಾನು ನಿನ್ನ ಕಣ್ಣಿಗೆ ವಯಸ್ಸದಂಗೆ ಕಾಣ್ತಾ ಇದ್ದೀನ? ಮೇಡಮ್ ಅನ್ನು. ಹಾಂ, ಅಲ್ಲ ಈ ಅಜ್ಜಿ ಆಗ್ಲೋ ಈಗ್ಲೋ ಡಮ್ ಅನ್ನಂಗಿದ್ದಾಳೆ, ಇವಳನ್ನ ಮೇಡಮ್ ಅನ್ಬೇಕಂತೆ. ಏನಂದೆ? ಏನಿಲ್ಲ, ಅವರೆಕಾಯಿ ತುಕ್ಕೋಕ್ಕಾಗ್ತೀನಿ ಅಂದೆ. ಅವರೆಕಾಯಿಲಿ ಹುಳ ಗಿಳ ಇರ್ತಾವೇನಪ್ಪ? ಅಕ್ಕ, ಇದು ಫ್ರೆಶ್ ಅವರೆಕಾಯಿ, ನಮ್ಮ ಮನೆ ಹತ್ರನೇ ಬೆಳೆದಿರೋದು. ಚೆನ್ನಾಗಿದೆ, ಹುಳ ಗಿಳ ಜಾಸ್ತಿ ಬರೋಕಿಲ್ಲ ಕಣಕ್ಕ. ಏನು ಸಂತಜ್ಜಿ, ಕೆ ಜಿಗೆ 15 ರೂಪಾಯಿ ಹೇಳ್ತಾವನೆ. ತಗೊಳ್ಳೆ ಕಂಬ್ಲ, ಹೋದ ವರ್ಷ ಬಂದಿದ್ದಾಗ ನಾನು 40 ರೂಪಾಯಿ ಕೊಟ್ಬಿಟ್ಟು ತಗೊಂಡಿದ್ದೆ. ಈಗ ಬರೀ 15 ರೂಪಾಯಿ ಹೇಳ್ತಾವನೆ, ತಗೋಬಿಡು. ಹೌದಾ ಅಜ್ಜಿ? ಅಣ್ಣ, ನನಗೆ ಒಂದು 2 ಕೆ ಜಿ ಹಾಕು. ಆಯಿತು ಕಣಕ್ಕ. ಈ ಅವರೆಕಾಯಿ ತಗೊಳ್ಳಿ, ನಿಮಗೆ ತುಂಬ ಶಕ್ತಿ ಬರುತ್ತೆ. ಅಲ್ಲದೆ ನಿಮ್ಮ ಮೆದುಳು ಕೂಡ ಚುರುಕಾಗುತ್ತೆ. ಅಲ್ಲೇ ನಿಮ್ಮ ಮೂಳೆನೂ ಗಟ್ಟಿಯಾಗುತ್ತೆ. ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗಾಗುತ್ತೆ ಕಣಮ್ಮ. ಆಹಾ, ನೀನು ಈ ಅವರೆಕಾಯಿ ವ್ಯಾಪಾರ ಮಾಡೋದು ಬಿಟ್ಬಿಟ್ಟು ಈ ಫುಟ್ಪಾತ್ನಾಗ ಟೆಂಟ್ ಹಾಕೊಂಡು ಔಷಧಿ ಮಾರು. ಈ ನಾರು ಬೇರು ಮಾರ್ತಾರಲ್ಲ, ಆ ಕೆಲಸ ಮಾಡು. ಎಲ್ಲ ಹೇಳ್ತೇನೆ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಮೂಳೆ ಗಟ್ಟಿ ಆಗುತ್ತೆ ಅಂತ. ಅಕ್ಕ, ನಿನಗೆ ಬರೀ 2 ಕೆ ಜಿ ಸಾಕ? ಒಂದು 5 ಕೆ ಜಿ ಹಾಕ್ತೀನಿ ತಗೋ. ಬೇಡ ಕಣಣ್ಣ, ಮನೇಲಿ ಯಾರು ತಿನ್ನೋರಿಲ್ಲ, ಬರೀ 2 ಕೆ ಜಿ ಕೊಡು ಸಾಕು. ಕೊಡಪ್ಪ, ಅವಳಿಗೆ ಬರೀ 2 ಕೆ ಜಿ ಕೊಡು ಸಾಕು. ನೆನ್ನೆ ತಾನೇನೆ ಗಂಡ ಹೆಂಡತಿ ಜಗಳ ಆಡ್ಕೊಂಡವ್ರೆ. ಅವ್ರ ಮನೇಲಿ ಯಾರಿದ್ದರು ತಿನ್ನೋಕ್ಕೆ? ಏನಕ್ಕ, ಗಂಡ ಹೆಂಡತಿ ಜಗಳ ಆಡವ್ರ? ನೀನೇನು ಯೋಚನೆ ಮಾಡಬೇಡ ಕಣಮ್ಮ. ನೀಗ ನನ್ನ ಹತ್ರ ತಗೊಂಡೋದಾರ ಅವರೆಕಾಯಿ ಉಪ್ಪಿಟ್ಟು, ಅವರೆಕಾಯಿ ಸಾಂಬಾರು ಎಲ್ಲನೂ ಮಾಡಾಕು. ನಿನ್ನ ಗಂಡನಿಗೆ ನಿನ್ನ ಮೇಲೆ ಪ್ರೀತಿ ಬರುತ್ತೆ. ಆಯಿತು ಕಣಣ್ಣ, ಹಾಗೆ ಆಗಲಿ. ಕೊಡು ಒಂದು 2 ಕೆ ಜಿ. ಅಜ್ಜಿ, ಅಲ್ಲ ಮೇಡಮ್, ನಿಮಗೆ ಎಷ್ಟು ಕೆ ಜಿ ಕೊಡಲಿ? ನನಗೂ ಒಂದು 2 ಕೆ ಜಿ ಹಾಕಪ್ಪ. ಅಲ್ಲ, ಹೋದ ವರ್ಷ ಬಂದಿದ್ದಾಗ 40 ರೂಪಾಯಿ ಹೇಳ್ತಿದ್ದೆ, ಈಗೇನು ಬರೀ 15 ರೂಪಾಯಿ ಕೊಡ್ತಾ ಇದೀಯಾ? ಅದು ಬೆಳೆ ಇದ್ದಂಗೆ ರೇಟು ಕಣಕ್ಕ. ಹೋದ ವರ್ಷ ಮಾರ್ಕೆಟ್ಗೆ ಅವರೆಕಾಯಿನೇ ಬಂದಿರಲಿಲ್ಲ. ಅವರೆಕಾಯಿ ತುಂಬ ಕಮ್ಮಿ ಬೆಳೆದಿದ್ರು, ಮಳೆನೂ ಇರಲಿಲ್ವಲ್ಲಕ್ಕ. ಅದಕ್ಕೆ ರೇಟು ಜಾಸ್ತಿ ಆಗಿತ್ತು. ಈ ವರ್ಷ ಮಳೆ ಆಗ್ಬಿಟ್ಟಿದೆ, ಎಲ್ಲರೂ ಅವರೆಕಾಯಿನೇ ಬೆಳೆದ್ಬಿಟ್ಟವ್ರೆ. ಮಾರ್ಕೆಟ್ಗೆ ಎಲ್ಲ ಕಡೆಯಿಂದ ಅವರೆಕಾಯಿನೇ ಬಂದುಬಿಟ್ಟಿದೆ ಕಣಕ್ಕ. ಅದಕ್ಕೆ ಈಗ ರೇಟು ಕಮ್ಮಿ ಆಗ್ಬಿಟ್ಟಿದೆ. ಅದ್ಯಾವುದನ್ನ ಆ ಕಡೆ ಇರೋದು? ಅದು ಹಿತ್ಲ ಅವರೆಕಾಯಿ ಕಣಕ್ಕ. ಅದನ್ನು ತಗೋತೀಯೇನು? ಅದೆಂಗೆ ಕೆ ಜಿ? ಅದು ಸೇಮ್ ರೇಟು, 15 ರೂಪಾಯಿ ಕಣಕ್ಕ. ತಗೊಳ್ಳಿ, ಅದು ಪಲ್ಯ ಮಾಡೋಕೆ ಚೆನ್ನಾಗಿರುತ್ತೆ. ಹಿತ್ಲ ಅವರೆಕಾಯಿ ಪಲ್ಯ ಮಾಡ್ಬೋದು. ಅದನ್ನು ಒಂದು 2 ಕೆ ಜಿ ಹಾಕೋಣ. ಆಯಿತು ಕಣಕ್ಕ. ಅಜ್ಜಿ, ನೀವು ಬರೀ 2 ಕೆ ಜಿ ತಗೊಂಡ್ರಲ್ಲ, ಇನ್ನೊಂದು 2 ಕೆ ಜಿ ಕೊಡ್ತೀನಿ ತಗೊಳ್ಳಿ. ಬೇಡ ಕಣಪ್ಪ, ನಮ್ಮ ಮನೇಲಿ ಯಾರಿದ್ದರು ತಿನ್ನೋರು. ನನಗೆ ಬೇರೆ ರಾತ್ರಿ ನಿದ್ದೆನೇ ಬರಲ್ಲ. ಏನಜ್ಜಿ, ನಿಮಗೆ ರಾತ್ರಿ ನಿದ್ದೆ ಬರಲ್ವಾ? ಈ ಅವರೆಕಾಯಿ ತಗೊಳ್ಳಿ ಅಜ್ಜಿ, ರಾತ್ರಿ ನಿದ್ರಾಹೀನತೆ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ನೀನು ನಿಜ ಹೇಳ್ತೀಯೋ ಅವರೆಕಾಯಿ ತಗೊಳ್ಳಿ ಅಂತ ಹೇಳ್ತೀಯೋ? ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲ ಕಣಜ್ಜಿ, ನಿಜವೇ. ನೀನು ಅವರೆಕಾಯಿ ತಿಂದು ನೋಡು, ನಿನಗೆ ರಾತ್ರಿ ಒಳ್ಳೆ ನಿದ್ದೆ ಬರ್ತದೆ.
ಆಯಿತು, ಈಗ ನನಗೆ 2 ಕೆ ಜಿನೇ ಕೊಡು ಸಾಕು. ಅದು 15 ರೂಪಾಯಿ ತುಂಬ ಜಾಸ್ತಿ ಆಯಿತು, 10 ರೂಪಾಯಿ ಮಾಡ್ಕೊ. ಅಜಯ್ ಏನಜ್ಜಿ ನೀನು ಹೋದ ವರ್ಷ ಬಂದಿದ್ದಾಗ 40 ರೂಪಾಯಿ ಕೊಟ್ಬಿಟ್ಟು ತಗೊಂಡಿದ್ದೀನಿ ಅಂತ ನಿನ್ನ ಬಾರ ನೀನೇ ಹೇಳಿದ್ಯಾ. ಈಗ 15 ರೂಪಾಯಿ ಕೊಡ್ತೀವಿ ಅಂದ್ರೂ ಅದರಲ್ಲೂ ಕಮ್ಮಿ ಆಗ್ತೀಯಲ್ಲ ದುಡ್ಡನ್ನ. ನೀನೇ ಹೇಳ್ದಲ್ಲಪ್ಪ, ಅವರೆಕಾಯಿ ಜಾಸ್ತಿ ಬೆಳೆದ್ಬಿಟ್ಟವ್ರೆ ಅಂತ, ಅದಕ್ಕೆ ರೇಟ್ ಕಮ್ಮಿ ಹಾಕಿದ್ಯಾ ನೀನು. ಇಲ್ಲಾಂದರೆ ಈಗಲೂ 40 ರೂಪಾಯಿಗೆ ಕೊಡ್ತಾಯಿದ್ದೆ ನೀನು. ಏನೂ ಇಲ್ಲ ಕಣ, 10 ರೂಪಾಯಿ ಮಾಡ್ಕೊಂಡು ಕೊಡು. ಆಯಿತು ಬಿಡಪ್ಪ, ನೀನೇನು ಆಕಾಶನೇ ತಲೆ ಮೇಲೆ ಬಿದ್ದವನಂಗೆ ಆಡ್ತಾ ಇದೆಯಾ. ಆಯಿತು, 15 ರೂಪಾಯಿನೇ ಮಾಡ್ಕೊಡುವಂತೆ ಇರು, ಮನೆಗೆ ಹೋಗಿ ದುಡ್ಡು ತಗೊಂಡು ಬರ್ತೀನಿ. ಆಯಿತು ಕಣಜ್ಜಿ. ತಗೊಳ್ಳೋಣ, ನಂದು 60 ರೂಪಾಯಿ. ಕೊಡಿ ಅಕ್ಕ. ಅಜಯ್ ಅಜಯ್ ಬೇಗ ಬನ್ನಿ ಅಜಯ್. ಅಲ್ಲ, ದುಡ್ಡು ತಗೋಬತ್ತೀನಿ ಅಂತ ಒಳಕ್ಕೆ ಹೋದಿ ಅಜ್ಜಿ, ಇಷ್ಟದಾದ್ರೂ ಇನ್ನೂ ಹೊರಕ್ಕೆ ಬರಲಿಲ್ವಲ್ಲಪ್ಪ. ಇರಪ್ಪ, ಯಾಕಪ್ಪ ಹಂಗೆ ಬಿಡ್ಕೊತಾ ಇದೀಯಾ. ತಗೋ ದುಡ್ಡ. ಕೊಡಿ ಅಜ್ಜಿ. ಆಗಲೇ ಮನೆ ಹತ್ರನೇ ಬೆಳೆದಿದ್ದೀವಿ ಅವರೆಕಾಯಿ ಅಂದೆ, ಏನು ನಿಮ್ಮ ಮನೆ ಹಿತ್ಲಲ್ಲಿ ಬೆಳೆದಿದ್ದ? ಏನಜ್ಜಿ, ಹಿತ್ಲಲ್ಲಿ ಬೆಳ್ಕೊಂಡು ನಾವು ಮರ ಕಾಯ್ತದೆ, ನಮ್ಮದು ಜಮೀನು ಐತೆ ಅಲ್ಲಿ ಬೆಳೆದಿದ್ದು. ಸರ್ ಕಣಜ್ಜಿ, ಇಲ್ಲಿ ಇನ್ನು ಯಾರು ಇಲ್ವೇ ಅವರೆಕಾಯಿ ತಗೊಳ್ಳೋರು? ಯಾರು ಇದ್ದರೆ ಕೂಗಿ ಬಂದು ಅವರೆಕಾಯಿ ತಗೊಳ್ಳಿ. ಇಲ್ಲಿ ಇನ್ಯಾರೂ ಇಲ್ಲ ಕಣಪ್ಪ, ಅಲ್ಲಿ ಮುಂದ್ಗಡೆ ಬೀದಿಗೆ ಹೋಗು, ಅಲ್ಲಿ ಅವರೆಕಾಯಿ ತಗೋಬೋದು. ಆಯಿತು ಅಜ್ಜಿ. ಇನ್ನೇನೇ ಕಮಲ, ಅಂತೂ ಇಂತೂ ಅವರೆಕಾಯಿ ತಗೋಬಿಟ್ಟಲ್ಲ. ಹೆಂಗೋ ಗಂಡ ಹೆಂಡತಿ ಜಗಳ ಆಡ್ಕೊಂಡಿದ್ದಾರೆ. ಹೋಗಿ ನಿನ್ನ ಗಂಡಂಗೆ ಅವರೆಕಾಯಿ ಸಾಂಬಾರು, ಅವರೆಕಾಯಿ ಉಪ್ಪಿಟ್ಟು, ಅವರೆಕಾಯಿ ಪಲ್ಯ, ಅವರೆಕಾಯಿ ದೋಸೆ ಎಲ್ಲ ಮಾಡಿಕೊಡು. ಅವನಿಗೆ ನಿನ್ನ ಮೇಲೆ ಪ್ರೀತಿ ಬರಲಿ. ಸುಮ್ಕರಜ್ಜಿ, ಅವಣ್ಣ ಏನೇನು ಹೇಳ್ತಾನೆ ಅಂದ್ರೆ ನೀನು ಅದನ್ನೇ ಹೇಳಿವಂತ. ಸರ್ಕಣಜ್ಜಿ, ನಾನಿನ್ನು ಒಯ್ತೀನಿ. ಅಲ್ಲಿ ರಾಗಿ ಹಿಟ್ಟನ್ನ ಹೋಗಿ ಮಿಷಿನ್ ತಪ್ಕೋಗಿ ಬೀಸ್ಕೊಂಡು ಬರಬೇಕು. ನಾನಿನ್ನು ಬರ್ತೀನಿ. ಆಯಿತು, ಹೋಗಿದ್ದು ಬರಮ್ಮ. ಅವರೆಕಾಯಿ ಅವರೆಕಾಯಿ ಹಿತ್ಲವರೆಕಾಯಿ. ಬನ್ನಿ ಅಕ್ಕ ಬನ್ನಿ, ನಿಮ್ಮ ಶಕ್ತಿ ವೃದ್ಧಿಸುತ್ತದೆ, ಮೆದುಳನ್ನು ಚುರುಕು ಮಾಡುತ್ತದೆ. ಬರೀ 15 15 15 15 15.